ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸ್ಟಾರ್ಗಳ ಮೂವಿ ಬರೋದು ಸ್ವಲ್ಪ ಕಡಿಮೆ ಆಗಿದೆ. 2-3 ವರ್ಷಕ್ಕೆ ಒಮ್ಮೆ ಸಿನಿಮಾ ಮಾಡೋದು ಹವ್ಯಾಸ ಆಗಿದೆ. ಒಂದು ಕಡೆ ಕನ್ನಡ ಇಂಡಸ್ಟ್ರಿ ದೊಡ್ಡ ದೊಡ್ಡ ಸ್ಟಾರ್ಗಳು ಕಂಟೆಂಟ್ ಮೇಲೆ ಮತ್ತು ಮೇಕಿಂಗ್ ಮೇಲೆ ಫೋಕಸ್ ಮಾಡ್ತಾ ಇರೋದು ನೋಡಿದ್ರೆ ಖುಷಿ, ಆದರೆ ಇನ್ನೊಂದು ಕಡೆ ಅವ್ರ ಸಿನಿಮಾ ಬೇಗ ಬರ್ತಾ ಇಲ್ಲ ಅಂತ ಬೇಜಾರು ಕೂಡ ಆಗುತ್ತೆ. ಈ ಕಾಂಪಿಟೇಷನ್ ಯುಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡಬೇಕು ಅಂತ ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಇಂತಹ ಸಾಲಿನಲ್ಲಿ ಸೇರೋರು ರಕ್ಷಿತ್ ಶೆಟ್ಟಿ ಅವರು. ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ಆದಮೇಲೆ ರಕ್ಷಿತ್ ಶೆಟ್ಟಿ ಅವರು ಎಲ್ಲೂ ಕಾಣಿಸ್ಕೊಂಡಿಲ್ಲ. ಅವರ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಇದ್ರೂ ಕೂಡ ಏನೇನು ಮಾಡ್ತಾ ಇದ್ದಾರೆ ಅಂತ ಕೂಡ ಮಾಹಿತಿ ಇರಲಿಲ್ಲ. ಆದರೆ ನಿಧಾನವಾಗಿ ಅವರು ಏನು ಮಾಡ್ತಿದ್ದಾರೆ ಮತ್ತು ಯಾವ ಯಾವ ಪ್ರಾಜೆಕ್ಟ್ನಲ್ಲಿ ತೊಡ್ಕೊಂಡಿದ್ದಾರೆ ಅನ್ನೋದ ಮಾಹಿತಿ ಸಿಕ್ಕಿದೆ. ಸಪ್ತಸಾಗರದ ಆಚೆ ಎಲ್ಲೋ ಆದಮೇಲೆ ಅವರು ರಿಚರ್ಡ್ ಆಂಟೋನಿಯನ್ನು ಕೈಗೆತ್ಕೊಂಡಿದ್ದಾರೆ. ಅಷ್ಟಕ್ಕೂ ಸಪ್ತಸಾಗರದ ಆಚೆ ಎಲ್ಲೋ ಸಿನಿಮಾ ಮಾಡುವಾಗಲೇ ಈ ಸಿನಿಮಾದ ಸ್ಕ್ರಿಪ್ಟ್ ಕೆಲಸ ನಡೆಯುತ್ತಿತ್ತಂತೆ. ಆದರೆ ಕತೆ ಪರಿಪೂರ್ಣತೆಯನ್ನು ಪಡ್ಕೊಂಡಿಲ್ಲ ಗೊತ್ತಾದ್ಮೇಲೆ ಆ ಕ್ಯಾರೆಕ್ಟರ್ ಬಗ್ಗೆ ಮತ್ತಷ್ಟು ರಿಸರ್ಚ್ ಮಾಡೋಕೆ ಹೊರಟಿದ್ದಾರೆ ಅಂತೆ. ರಕ್ಷಿತ್ ಶೆಟ್ಟಿ ಇನ್ನೂ ಕಮ್ಮಿ ಅಂದ್ರೂ 5 ವರ್ಷಗಳ ಕಾಲ ನಮ್ಮ ಕೈಗೆ ಸಿಗಲ್ಲ ಅನ್ಕೋತೀವಿ. ರಿಚರ್ಡ್ ಆಂಟೋನಿ ಸಿನಿಮಾಗಾಗಿ ಒಂದಿಷ್ಟು ಸಮಯ ಹಿಡಿಯೋದು, ಆದರೆ ಒಮ್ಮೆ ಸ್ಕ್ರಿಪ್ಟ್ ಲಾಕ್ ಆದರೆ ಬೇಗನೆ ಶೂಟಿಂಗ್ ಆರಂಭ ಆಗುತ್ತೆ ಅನ್ನೋದನ್ನ ರಕ್ಷಿತ್ ಶೆಟ್ಟಿ ಅವರೇ ಹೇಳ್ಕೊಂಡಿದ್ದಾರೆ. ಹಾಗಾಗಿ ರಿಚರ್ಡ್ ಆಂಟೋನಿ ಬಳಿಕ ಅವರ ಡ್ರೀಮ್ ಪ್ರಾಜೆಕ್ಟ್ ಯಾವುದು ಅಂತ ಸಂದರ್ಭದಲ್ಲಿ ಅವರು ಬಾಯ್ಬಿಟ್ಟಿದ್ದಾರೆ. ಶೆಟ್ಟಿ ಅವರೇ ಹೇಳಿಕೊಂಡಂತೆ ಅವರ ಕೈಯಲ್ಲಿ ಈಗಾಗಲೇ 6 ಪ್ರಾಜೆಕ್ಟ್ಗಳಿವೆ. ಇದೆಲ್ಲ ಮುಗಿಸೋದಕ್ಕೆ ಕಮ್ಮಿ ಅಂದರೂ 6ರಿಂದ 7 ವರ್ಷ ಬೇಕೇ ಬೇಕು. ರಕ್ಷಿತ್ ಶೆಟ್ಟಿ ಅವರೇ ಈ ಹಿಂದೆ ಹೇಳಿದಂತೆ ಅವರು ಹೊಸ ಸಿನಿಮಾಗಳನ್ನು ಯಾವುದೂ ಒಪ್ಕೊತಾ ಇಲ್ಲ. ಈಗಾಗಲೇ ಕೈಯಲ್ಲಿರುವ ಸಿನಿಮಾಗಳನ್ನು ಮುಗಿಸಿ ಹೊಸ ಸಿನಿಮಾದ ಬಗ್ಗೆ ಯೋಚನೆ ಮಾಡಬೇಕು ಅಂತ ಇದ್ದಾರೆ. ಆದರೆ ಅದು ಯಾವ್ಯಾವ ಸಿನಿಮಾ ಅಂತ ಅವರು ಎಲ್ಲೂ ಕೂಡ ರಿವೀಲ್ ಮಾಡಿರಲಿಲ್ಲ. ಅಂದರೆ ರೀಸೆಂಟ್ ಆಗಿ ನಡೆದ ಒಂದು ಸಮಾವೇಶದಲ್ಲಿ ಕನ್ನಡಿಗರು ಕೇಳಿದ ಪ್ರಶ್ನೆಗೆ ಅವರು ಒಂದೊಂದಾಗಿ ಉತ್ತರ ಕೊಟ್ಟಿದ್ದಾರೆ. ಮುಂದಿನ 6 ಸಿನಿಮಾಗಳ ಬಗ್ಗೆ ಒಂದು ಹಿಂಟನ್ನು ಕೊಟ್ಟಿದ್ದಾರೆ. ಅದರಲ್ಲಿ ತಗ್ಸ್ ಆಫ್ ಮಾಲ್ಗುಡಿ ಕೂಡ ಇದೆ. ಆದರೆ ಅದು ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ರಿಚರ್ಡ್ ಆಂಟೋನಿ ಆದಮೇಲೆ ಪುಣ್ಯಕೋಟಿ ಇದೆ, ಮಿಡ್ವೇ ಟು ಮೋಕ್ಷ ಕೂಡ ಇದೆ. ಅದನ್ನು ಮೊದಲು ಮುಗಿಸ್ಬೇಕು ಅಂತ ಅವರು ಹೇಳ್ಕೊಂಡಿದ್ದಾರೆ. ತಗ್ಸ್ ಆಫ್ ಮಾಲ್ಗುಡಿ ಕೂಡ ಇವರ ಲಿಸ್ಟ್ನಲ್ಲಿದೆ. ಆದರೆ ಇವರ ಲೈನಪ್ ಹೇಗೆ ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ದಾರೆ. ಪುಣ್ಯಕೋಟಿ ಪಾರ್ಟ್ 1 ಪಾರ್ಟ್ 2 ಬರುತ್ತೆ ಅನ್ನುವ ರೂಮರ್ಸ್ ಕೂಡ ಇದೆ. ಇನ್ನು ಈ ಹಿಂದೆ ಹೇಳಿಕೊಂಡಂತೆ ಹೇಮಂತ್ ರಾವ್ ನಿರ್ದೇಶನದ ತೆನಾಲಿ ಸಿನಿಮಾ ಕೂಡ ಇದೆ. ಇವೆಲ್ಲ ಸಿನಿಮಾ ರಕ್ಷಿತ್ ಶೆಟ್ಟಿ ಅವರು ಮಾಡೋದು ಕನ್ಫರ್ಮ್ ಆಗಿದೆ. ಆದರೆ ಲೈನಪ್ ಹೇಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದರೆ ರಿಚರ್ಡ್ ಆಂಟೋನಿ ನೆಕ್ಸ್ಟ್ ಫಿಲ್ಮ್ ಅನ್ನೋದು ಪಕ್ಕಾ ಆಗಿದೆ. ಸ್ಕ್ರಿಪ್ಟ್ ಲಾಕ್ ಆದಮೇಲೆ ಆದಷ್ಟು ಬೇಗ ಶೂಟಿಂಗ್ ಮಾಡಿ ಸಿನಿಮಾನ ತೆರೆ ಮೇಲೆ ತರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಮಾತನ್ನು ರಕ್ಷಿತ್ ಶೆಟ್ಟಿ ಅವರು ಈ ಸಂದರ್ಭದಲ್ಲಿ ಹೇಳಿದರು. ಅದೇನೇ ಆಗಲಿ, ಇವೆಲ್ಲ ಸಿನಿಮಾ ಮುಗಿಸಿ ಇನ್ನೂ ಹೊಸ ಪ್ರಾಜೆಕ್ಟ್ ಒಪ್ಕೋಬೇಕಾದ್ರೆ ಇನ್ನೂ ಒಂದು 7-8 ವರ್ಷ ಕಳೆಯುತ್ತೆ. ಅವ್ರು ಎತ್ಕೊಂಡಿರೋ ಸ್ಕ್ರಿಪ್ಟ್ ಯಾವುದು ಯೂಶುವಲ್ ಸ್ಕ್ರಿಪ್ಟ್ ಅಂತೂ ಆಗಿರಲ್ಲ. ಯಾಕೆಂದರೆ ಅವ್ರ ಹೆಸರೇ ಹೇಳುವಾಗೆ ವಿಭಿನ್ನ ಬಗೆಯ ಸ್ಕ್ರಿಪ್ಟನ್ನು ಸೆಲೆಕ್ಟ್ ಮಾಡಿಕೊಂಡು ಅವರು ಸಿನಿಮಾನ ಮಾಡ್ತಾ ಇದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ್ಯಾವ ಸಿನಿಮಾ ಅವರು ಬೇಗ ಮುಗಿಸಿ ನಮ್ಮ ತೆರೆ ಮೇಲೆ ಬರ್ತಾರೆ ಅಂತ. ಇವತ್ತಿನ ಮಾಹಿತಿ ಇಷ್ಟು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ರಕ್ಷಿತ್ ಶೆಟ್ಟಿ ಅವರ ಯಾವ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.